ಬೇಕಾಗಿರೋದು ನಮಗೆ. ಆ 1 ರೂಪಾಯಿ 10 ಕಡೆ ಹೋದರೆ 10 ರೂಪಾಯಿ ಆಗುತ್ತೆ, 100 ಕಡೆ ಹೋದರೆ 100 ರೂಪಾಯಿ ಆಗುತ್ತಾ? ಇನ್ನೊಂದು ಮೂವಿ ನೋಡ್ಬೋದಾ ನಾವು? ಓಕೆ, ಸಾರಿ, ಅಭಿಯಾನ ಕಂಗ್ರ್ಯಾಚುಲೇಷನ್ ಅಭಿಯಾನ, ಸೂಪರಾಗಿ ಮಾಡಿದ್ದೀರಾ. ನಾನು ನಿಮಗೋಸ್ಕರ ಹೊಸೂರಿಂದ ಬಂದಿದ್ದೀನಿ ಅಭಿಯಾನ, ಡೆಗಣಿಕೋಟೆ. ಸೀರಿಯಸ್ ಆಗಿ ನಾನಿರೋದು ಆನೇಕಲ್ಲಿಂದ, ತಮಿಳ್ನಾಡಲ್ಲಿರೋದು. ಸಾರಿ, ಅಂಜಲು ಹೋಗಿತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಂಡ್ಬಿಡಿ, ನಾನು ಮಾತಾಡೋದೇ ಹಂಗೆ. ಹೊಸೂರಿಂದ ಬಂದು ಮೂವಿ ನೋಡ್ತಾ ಇದ್ದೀನಿ. ಓಕೆನಾ? ಆ್ಯಕ್ಚುಲಿ ಬೆವರ್ತಾ ಇದ್ದೀನಿ, ಇದಕ್ಕಿಂತ ಜಾಸ್ತಿ ರಕ್ತ ಹರಿಸ್ಬಿಟ್ಟಿದ್ದೀನಿ ಸಿನಿಮಾಗೆ. ಸೊ ಎಲ್ರಿಗೂ ಏನು ಅಂತಂದರೆ, ಈಗ ಆ್ಯಕ್ಚುಲಿ 4 ಚಾನಲಲ್ಲಿ ಮಾತಾಡ್ತಾ ಇದ್ದೀನಿ. 400 ಚಾನಲಲ್ಲಿ ಪ್ರಸಾರ ಆಗಬೇಕು. ಒಂದೊಳ್ಳೆ ಸಿನಿಮಾ ಬಂದಾಗ, ಒಂದೊಳ್ಳೆ ವಿಷಯ ಬಂದಾಗ, ಪ್ರತಿ ಸತಿ ಎಲ್ಲರೂ ಅಷ್ಟೇ ಫಸ್ಟ್ ಡೇ ಫಸ್ಟ್ ಶೋ ಬರ್ತೀವಿ. ನೀವುಗಳು ನಿಮ್ಗೆ ಹೊಸ್ತಲ್ಲ, ನಾವೆಲ್ಲ ಅದ್ಭುತ ಅನ್ನೋದು ಹೊಸ್ತಲ್ಲ. ಬಟ್ ಅದ್ಭುತ ಏನು ಅಂತಂದರೆ, ಇಂಥ ಒಳ್ಳೆ ಸಿನಿಮಾನ ಆಡಿಯನ್ಸ್ ಗೆಲ್ಲೋದೇ ಅದ್ಭುತ. ಸರಿ, ನಾನು ಹೇಳ್ತಾ ಇರೋ ಮಾತಲ್ಲ, ಜನಗಳಿಗೆ ಕೇಳಿ. ಯಾಕಂದರೆ ಅಗೇನ್ ನಾನೇ ಮಾತಾಡಿದ್ರೆ, ನಾನು ಇಂಟರ್ವ್ಯೂಲ್ಲೂ ಮಾತಾಡಿದ್ದೀನಿ, ಸಿನಿಮಾ ಚೆನ್ನಾಗಿದೆ ಬನ್ನಿ ಅಂತ. ನಾನು ನಿಜವಾಗ್ಲೂ ಕರೆಯಲ್ಲ ಆಡಿಯನ್ಸ್ನ. ನೀವು ಬೇರೆಯವ್ರ ಮಾತು ಕೇಳಿ ಥಿಯೇಟ್ರಿಗೆ ಬನ್ನಿ. ನೀವು ಕೊಡೋ 99 ರೂಪಾಯಿಗೆ ನಿಜ ಹೇಳ್ತೀನಿ, ನೀವು ಹೋಗಿ 500 ರೂಪಾಯಿ 600 ರೂಪಾಯಿ ಕೊಟ್ಬಿಟ್ಟು ಇದೆಂಥ ಸಿನಿಮಾಗಳು ಅಂತ ಬೈಕೊಂಬಂದಿರೋದಿದೆ. 99 ರೂಪಾಯಿ 3 ದಿನ ಕರ್ನಾಟಕದಲ್ಲಿ ನೋಡಿ. ನಾನು ಬೆಟ್ ಮಾಡಿ ಹೇಳ್ತೀನಿ, ನಾನು ಮೀಡಿಯಾದಲ್ಲಿ ಇದ್ರ ಇಂಟರ್ವ್ಯೂ ಹೇಳಿದ್ದೆ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಇದೇ ನನ್ನ ಕೊನೆ ಸಿನಿಮಾ ಅಂತ. ಈಗಲೂ ಹೇಳ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಇದೇ ನನ್ನ ಕೊನೆ ಸಿನಿಮಾ. ಥ್ಯಾಂಕ್ ಯು.